ಆಲಮಟ್ಟಿ ಜಲಾಶಯ ಎತ್ತರಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಫಡ್ನವೀಸ್ ಬಹಳ ಬುದ್ಧಿವಂತರು, ಮೊದಲು ಸಪೋರ್ಟ್ ಮಾಡಿ ಈಗ ಅವರೇ ಪತ್ರ ಬರೀತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಮೋದಿ ಅವರನ್ನ ಭೇಟಿ ಮಾಡಲಿಕ್ಕೆ ನಾವು ಸಮಯಾವಕಾಶವನ್ನು ಕೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ವಿಷಯವಾಗಿ ಎಂ ಬಿ ಪಾಟೀಲ್ ಯತ್ನಾಳ್ ಕೂಡ ಮಾತನಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಬರೀತಾ ಇದ್ದಾರೆ. ನನ್ನ ಅಭಿಪ್ರಾಯವನ್ನು ಸೇರಿಸಿ ಕಳಿಸಿಕೊಟ್ಟಿದ್ದೀನಿ. ಇವತ್ತು ನಾಳೆನೇ ಅವರು ಚೀಫ್ ಮಿನಿಸ್ಟರ್ ಬರೀತಾರೆ. ನಾನು ಎಲ್ಲ ಎಂಪಿಸ್ಗೆ ಅದೇ ಲೆಟರ್ನ ಎಲ್ಲರಿಗೂ ಕಳಿಸ್ಕೊಡ್ತೀನಿ, ಮಾಹಿತಿನ ಕಳಿಸ್ಕೊಡ್ತೀನಿ. ನಾನು ಈ ವಿಚಾರ ಮುಗಿದು ಹೋದಂತ ಅಧ್ಯಾಯ. ಕೋಲ್ಹಾಪುರ್ ಮತ್ತು ಸಾಂಗ್ಲಿ ಈ ಭಾಗಕ್ಕೆ ಪ್ರವಾಹ ಬರ್ತದೆ, ಆಲ್ಮಟ್ಟಿ ಹೈಟ್ ಅನ್ನು ಇನ್ಕ್ರೀಸ್ ಮಾಡಿದೆ ಅಂತ ಹೇಳಿ ಅದು ಮಹಾರಾಷ್ಟ್ರದವರು ಉದ್ದೇಶಪೂರ್ವಕವಾಗಿ ಪ್ರಚೋದನೆ ಮಾಡಲಿಕ್ಕೆ ಇಂಥ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅದು ಎತ್ತರ ಆಗಬೇಕು. ಎತ್ತರ ಆದರೆ ಬ್ಯಾಕ್ ವಾಟರ್ ಸ್ಟೋರೇಜಲ್ಲಿ ಏನಾಗತ್ತೆ ಅನ್ನೋದೆಲ್ಲ ಇತ್ಯರ್ಥ ಆಗಿರೋದೆ. ಎಂ ಬಿ ಪಾಟೀಲ್ ಹೇಳ್ದಂಗೆ ಅದೆಲ್ಲ ಹಳೇ ಕಾಲದ ಗಲಾಟೆಗಳಿವು. ಏನಾಗತ್ತೆ 524 ಆದರೆ ಹಿಂದಕ್ಕೆ ನೀರು ಹೆಚ್ಚು ನಿಲ್ಲುತ್ತದೆ, ಆ ಮೂಲಕ ಮಹಾರಾಷ್ಟ್ರದ ಕೆಲ ಭಾಗಗಳು ನೀರಿನಲ್ಲಿ ಮುಳುಗತ್ತೆ ಅನ್ನೋದೆಲ್ಲ ಅವ್ರದ್ದು ವಾದ ಇತ್ತು. ಅದೆಲ್ಲ ಸೆಟ್ಲ್ ಆಗಿದೆ ಮ್ಯಾಟ್ರು. ಹಂಗಾಗಿ ಅಲ್ಟಿಮೇಟ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಇದೇನು ನಮ್ದು ಇದಲ್ಲ ಇದು. ಹಾಗಾಗಿ ಇದು ಆಗಬೇಕು, ಆಗಿಸ್ಬೇಕು, ಎಲ್ಲರದ್ದು ಜವಾಬ್ದಾರಿ, ಅದರಲ್ಲಿ ಅನುಮಾನನೇ ಇಲ್ಲ. ಲೈಕ್ ಮೇಕೆದಾಟು ಅಲ್ವೇ, ಲೈಕ್ ಮೇಕೆದಾಟು. ಆದರೆ ಮಾಡಕ್ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಸ್ವಲ್ಪ ಲಿಮಿಟಲ್ಲಿ ಇರಬೇಕಪ್ಪ ನೀವೆಲ್ಲ. ಲಿಮಿಟಲ್ಲಿ ಇರಬೇಕು. ಯಾರು ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ, ಡಿ ಕೆ ಸಾಹೇಬ್ರು ಹೇಳ್ದಂಗೆ ಲಿಮಿಟಲ್ಲಿ ಇರಬೇಕಾಗುತ್ತೆ. ಕನ್ನಡ ಸಂಘಟನೆಗಳ ಟೈಪು ರಾಜಕಾರಣಿಗಳೆಲ್ಲ ಸ್ವಲ್ಪ ಲಿಮಿಟಲ್ಲಿರಿ. ಹೇಳ್ಬೋದಾ ಸರ್? ಎಸ್. ರಾಮನಗರಕ್ಕೆ ಹೇಮಾವತಿ ನೀರು ವಿರೋಧ ತರುವಂಥ ಕೆನಾಲನ್ನು ವಿರೋಧಿಸಿ ಮಾಜಿ ಸಚಿವ ಶಿವಣ್ಣ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ದಾರೆ ತುಮಕೂರಲ್ಲಿ. ಪೊಲೀಸರು ಅಡ್ಡಿಪಡಿಸಿದ್ರೆ ವಿಷ ಕೊಟ್ಟಂಗೆ ಹುಷಾರ್ ಅಂತೆಲ್ಲ ಹೇಳಿದ್ದಾರೆ, ವಾಪಸ್ ತಗೊಳ್ಳಿದ್ದಾರೆ. ಈ ಮಧ್ಯೆ ವಿಜಯೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ, ರವಿ, ಸಿಟಿ ರವಿ ಎಲ್ಲ ಹೋಗಿ ಕೇಸ್ ವಾಪಸ್ ಪಡಿಬೇಕು, ಪ್ಲಸ್ ಇದು ವೈಜ್ಞಾನಿಕವಾಗಿ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಇನ್ನು ಆ ಕಡೆ 34 ಜನರನ್ನು ಸಿಕ್ಕಿಂನಲ್ಲಿ ವಿಪರೀತ ಮಳೆಯಿಂದಾಗಿ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಎಲ್ಲ ಮಾಡಲಾಗಿದೆ. 6 ಮಂದಿ ಸೇನಾ ಸಿಬ್ಬಂದಿ ಕಾರ್ಯಾಚರಣೆ ಅವ್ರನ್ನೂ ಹುಡುಕಕ್ಕೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಶಿಬಿರದ ಮೇಲೆ ಬಿದ್ದುಬಿಟ್ಟಿದೆ ನೀರು. ಅಯ್ಯೋ, ಗುಡ್ಡ ಕುಸಿತ ಆಗಿದೆ. ಸತತ ಮಳೆಯಲ್ಲಿ ವಿಪರೀತ ತಡಿತಾನೇ ಇಲ್ಲ. ಈ ಮಧ್ಯೆ ಕೊಡಗಲ್ಲೂ ವಿಪರೀತ ಮಳೆ ಆಗಿದೆ. ಹಾಗಾಗಿ ಹಾರಂಗಿಗೆ ವಿಪರೀತ ಮಳೆ ಬರ್ತಾ ಇದೆ, ನೀರು ಬರ್ತಾ ಇದೆ. ಪ್ಲಸ್ KRSಗೂ ಆಬ್ವಿಯಸ್ಲಿ ಬರ್ತಾ ಇದೆ. KRS ಈಗ 106 ಅಡಿ ಹೋಗಿದೆ. ಮುಂದೆ ಏನಾಗುತ್ತೆ KRS ಅಲ್ಲಿ ಗೊತ್ತಿಲ್ಲ. ಮಳೆ ನಿಧಾನವಾಗಿ ಮತ್ತೆ ಚಿಗುರಬಹುದು ಅಂತ ಲೆಕ್ಕಾಚಾರ.